ಮಹಾಸ್ವಾಮಿಗಳು ಅಲ್ಲಿ ಬಂದ್ರು ನೋಡ್ರಿ. ಅಲ್ಲೇ ನವಲಗುಂದ ಹತ್ರ ಹೊಂಬಳಕ್ಕೆ ಬಂದ್ರ, ಈ ಗದಗ ಜಿಲ್ಲೆ ಬರ್ತದ. ಆ ಹೊಂಬಳದೊಳಗ ಒಬ್ಬ ಆತ್ಮೀಯ ಮನುಷ್ಯ ವಿರೂಪಾಕ್ಷಪ್ಪ ಅಂತ, ನಾಗಮ್ಮ ಅಂತ ತಾಯಿ ಯಾವಾಗ ಹೊಂಬಳದೊಳಗ ಬರ್ತಾರ, ಆ ಹೊಂಬಳದೊಳಗ ಅವ್ರ ಮನೆ ಒಳಗ ನವಲಗುಂದ ನಾಗಲಿಂಗ ಅಜ್ಜವ್ರು ಉಳ್ಕೊಂಡು ಬಿಡ್ತಾರಂತ. ಯಾವಾಗ ಉಳ್ಕೊಂಡ್ರು ಬಹಳ ಬಡತನದ ಮನೆ ಒಳಗೆ ಒಂದು ರೊಟ್ಟಿ ಉಣ್ಣೋದಕ್ಕೂ ಕಷ್ಟ ಇತ್ತು. ಬಹಳ ಕಷ್ಟದೊಳಗ ಹೆಂಡತಿ ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಮನೆಗೆ ಬರ್ತಿದ್ಲು. ಗಂಡನು ಕೂಡ ದುಡಿತಿದ್ದ. ಇವರಿಬ್ಬರು ಕಷ್ಟಪಟ್ಟ ದಿನದೊಳಗೆ 100 ರೂಪಾಯಿ ದುಡಿದ್ರೆ ಆ ಮನೆ ನಡೀತಿತ್ತು. ಯಾವಾಗ ಹಿಂಗೆ ದುಡಿಯುವಂಥ ಸಂದರ್ಭದೊಳಗೆ ಇದ್ದಕ್ಕಿದ್ದಂಗೆ ಗಂಡ ತೀರಿಕೊಂಡು ಬಿಡ್ತಾನೆ. ಯಾವಾಗ ಗಂಡ ತೀರಿಕೊಂಡ, ಮನೆ ಎಲ್ಲ ಜವಾಬ್ದಾರಿ ನಾಗಮ್ಮ ತಾಯಿ ಮೇಲೆ ಬಿತ್ತು ನೋಡ್ರಿ. ನಾಗಮ್ಮ ತಾಯಿ ಅಳಕತ್ಲು. ಮನೆಯನ್ನ ನಡೆಸ್ಕೊಂಡು ಹೋಗೋದು ಬಹಳ ಕಷ್ಟ ಐತ. ನಾವೆಲ್ಲ ನದಿ ಒಳಗ ಹಿಂಗ ಈಜಾಡ್ಕೋಂತ ಗಂಡ ಹೆಂಡತಿ ಹೊಂಟಿದ್ವಿ. ಇನ್ನೂ ದಡ ಮುಟ್ಟದೆ ಇರುವಂತ ಸಂದರ್ಭದೊಳಗ ನಡು ನೀರಿನೊಳಗ ನನ್ನನ್ನ ಕೈ ಬಿಟ್ಟು ಹೋದೆಲ್ಲ ಅಂತ ಜೋರ ತಾಯಿ ನಾಗವ್ವ ಅಳ್ಳಕತ್ತಾಳಂತ ನೋಡ್ರಿ. ನಾಗಲಿಂಗ ಜೋರ್ ಅಲ್ಲೇ ಅದಾರ. ನಾಗಲಿಂಗ ಅಜ್ಜನ ಪಾದಕ್ಕೆ ಬಿದ್ಲಕ್ಕಿ ನಾಗಮ್ಮ ಕಾಲನ್ನ ಗಟ್ಟಿಯಾಗಿ ಹಿಡಿದುಕೊಳ್ತಾಳ. ಯಪ್ಪ ಹಿಂಗ ಮಾಡಿದ್ರೆ ಹೆಂಗಪ್ಪ, ನನ್ನ ಮನೆಯನ್ನು ನಡೆಯೋದು ಹೆಂಗ, ಬಹಳ ಕಷ್ಟದೊಳಗದೀವಪ್ಪ. ನನ್ನ 3 ಮಕ್ಕಳ ಜೀವನ ನಡಿಬೇಕಾಗಿತ್ತಂದ್ರ ನನ್ನ ಗಂಡನ ಇಷ್ಟು ಬೇಗ ಮ್ಯಾಲ ಕರ್ಕೊಂಡು ಬಿಟ್ಟಲ್ಲೋ, ಏನು ತಪ್ಪು ಮಾಡಿದ್ದ? ಏ ನಾಗಲಿಂಗ, ಏನು ತಪ್ಪು ಮಾಡಿದ್ನೋ? ನಿನ್ನ ಸೇವೆ ಮಾಡ್ತಿದ್ದೆ, ನಿನಗೆ ಎಷ್ಟು ಬೇಕಷ್ಟು ಭಕ್ತಿಯನ್ನು ಕೊಡ್ತಿದ್ದೆ. ಇದ್ರ ಮ್ಯಾಲ ಎದಕ್ಕಪ್ಪ ನನ್ನ ಹೆಂಡತಿನ ನನ್ನ ಗಂಡನ ಕರ್ಕೊಂಡು ಬಿಟ್ಟಲ್ಲ ಅಂತ ದುಃಖದೊಳಗ ಅಳುವಂತ ಸಂದರ್ಭದೊಳಗ ನವಲಗುಂದ ನಾಗಲಿಂಗ ಅಜ್ಜನ ಪಾದವನ್ನು ಹಿಡ್ಕೊಂಡು ದುಃಖದೊಳಗ ಕಣ್ಣೀರು ಹಾಕೋಂತ, ಯಪ್ಪ ನನ್ನ ಗಂಡನ್ನ ಕರ್ಕೊಂಡಿ ಅಂದ್ರ ನನ್ನನ್ನು ಕೂಡ ಈ ಪಾದದೊಳಗ ಐಕ್ಯ ಮಾಡ್ಕೊಳಪ್ಪ, ನನ್ನನ್ನು ಕೂಡ ಕರೆದುಕೊಂಡು ಬಿಡು ಅಂತ ದುಃಖದ ಮಡಿನೊಳಗ ಅಳುವಂತ ಸಂದರ್ಭದೊಳಗ ನಾಗಲಿಂಗ ಅಜ್ಜ ನಿಶಬ್ದನಾಗಿ ನಿಂತ ನೋಡ್ರಿ. ಮೌನ ಆವರಿಸಿಕೊಂಡು ಬಿಟ್ಟತ. ನಾಗಲಿಂಗ ಅಜ್ಜ ಎಷ್ಟೋ ಕಡೆ ಪರಿಹಾರ ಮಾಡಿದ್ದ. ನಾಗಲಿಂಗ ಅಜ್ಜ ಎಷ್ಟೋ ಕಡೆ ತನ್ನ ಪವಾಡದ ರೂಪವನ್ನ ತೋರಿಸಿದ್ದ. ಯಾವಾಗ ನಾಗಲಿಂಗನ ಕಾದವನ್ನ ಗಟ್ಟಿಯಾಗಿ ಹಿಡಿದುಕೊಂಡು ತಾಯಿ ಬೇಡಿಕೊಳ್ಳುವಂತ ಸಂದರ್ಭದೊಳಗ ನಾಗಲಿಂಗ ಅಜ್ಜ ಅಲ್ಲಿಂದ ನೇರವಾಗಿ ಆ ಹೊಂಬಳದೊಳಗಿರುವಂತ ದೇವಿಯ ಗುಡಿಗೆ ಹೋದ ಅಂತ. ಓಡಿಕೋಂತ ಹೊಕ್ಕನಂತ. ಯಾವಾಗ ಹಿಂಗ ಹೋಗುವ ಶಬ್ದಕ್ಕ ಬಾಗಿಲಿಂಗ ತರದು ನಿಂತಿತ್ತಂತ ನೋಡ್ರಿ. ಯಾವಾಗ ನಾಗಲಿಂಗ ಅಜ್ಜ ಒಳಗ ಪಾದವನ್ನ ಇಟ್ಟ, ಅವಾಗ ಕೇಳ್ತಾನಂತ, ದೇವಿಗೆ ಕೇಳ್ತಾನಂತ, ಯವಾ ತಾಯಿ ಕಾಳಿಕಾ ಮಾತೆ, ಆ ತಾಯಿ ದುಃಖದೊಳಗ ನಾಗಮ್ಮ ಅಳಾಕತ್ತಾಳ. ಆಕೆ ಗಂಡನನ್ನ ಇಷ್ಟು ಬೇಗವಾಗಿ ನೀನು ಮ್ಯಾಲ ಕರ್ಕೊಂಡು ಬಿಟ್ಟಿ, ಆಕೆಯ ಜೀವನದ ಮುಂದಿನ ಪರಿಹಾರವೇನು ಅಂತ ನನ್ನ ಮುಂದೆ ದುಃಖದ ಅಳಿಲನ್ನ ತೋಡಿಕೊಳ್ಳಾಕತ್ತಾಳ. ಅದಕ್ಕೇನು ಪರಿಹಾರ ಕೊಡ್ತಿ ತಾಯಿ ಅಂತ ನಾಗಲಿಂಗ ಅಜ್ಜೋರು ಕಾಳಿಕಾ ಮಾತೆ ಎದುರುಗಡೆ ನೆತ್ತು ಕೇಳಾಕತ್ತಿದ್ರಂತ. ಯಾವಾಗ ಹಿಂಗ ಕೇಳಾಕತ್ತಿದ್ರು, ನಾಗಲಿಂಗ ಅಜ್ಜೋರು ಮಾತನ್ನ ಕೇಳಿ ಯಾವಾಗ ಓಡಿ ಹೋಗಿ ನಾಗಲಿಂಗ ಅಜ್ಜೋರು ಏನ ವಿರೂಪಾಕ್ಷಪ್ಪ ತೀರಿಕೊಂಡಿದ್ದ ಆತನನ್ನ ಹಿಂಗ ಕೈ ಒಳಗೆ ಹೊತ್ಕೊಂಡ್ರಂತ ನೋಡ್ರಿ. ನಾಗಲಿಂಗ ಅಜ್ಜೋರು ಹಿಂಗ ಹೊತ್ಕೊಂಡು ಆತನನ್ನ ಓಡೋಡಿ ಬಂದ ದೇವಿಯ ಗುಡಿ ಮುಂದೆ ಹಿಂಗ ನಿಂತುಕೊಳ್ತಾರಂತ. ಕೈ ಒಳಗೆ ಹಿಡಿದುಕೊಂಡಾರ. ತಾಯಿಯ ಕಾಳಿಕಾ ಮುಂದ ಬೇಡಿಕೊಳ್ಳಾಕತ್ತಾರ ನಾಗಲಿಂಗರು. ಅವ್ವ ಏನು ಮಾಡ್ತೀವೋ ಗೊತ್ತಿಲ್ಲ, ಆ ತಾಯಿ ದುಃಖದ ಮಡಿಲಿನೊಳಗ ಅಳ್ಳಾಕತ್ತಾಳ. ಆಕೆಯ ಅಳಿಲನ್ನ, ಆಕೆಯ ನೋವನ್ನ, ಆಕೆಯ ಕಣ್ಣೀರನ್ನ ನಿವಾರಣೆ ಮಾಡು, ಮತ್ತ ಗಂಡನನ್ನ ಬದುಕಿಸು ಅಂತ ತಾಯಿಯ ಮುಂದೆ ನಾಗಲಿಂಗ ಅಜ್ಜೋರಿಂಗ ಕೇಳೋದೇ ತಡ ಆ ಗಂಡ ವಿರೂಪಾಕ್ಷಪ್ಪ ಕಣ್ಣು ತರದೆ ಮೊದಲು ಹೆಂಗಿದ್ದ ಹಂಗ ನಿಂತುಕೊಂಡ ಅಂತ ನೋಡ್ರಿ.
ನಾಗಲಿಂಗ ಅಜ್ಜೋರ್ದು ಎಂಥ ಶಕ್ತಿ ರೀ, ಸತ್ತವರನ್ನೂ ಬದುಕಿಸುವಂಥ ಶಕ್ತಿ ನಾಗಲಿಂಗ ಅಜ್ಜೋರ್ಗಿತ್ತಂದ್ರೆ ಎಂತಿಂಥ ಮಹಾಪುರುಷರು ಅವರು. ನಾಗಲಿಂಗ ಅಜ್ಜೋರು ಅಲ್ಲಿಂದ ನೇರವಾಗಿ ನವಲಗುಂದಕ್ಕೆ ಬಂದ್ರಂತ ನೋಡ್ರಿ. ಯಾವಾಗ ನವಲಗುಂದದೊಳಗೆ ಬರತಾರ, ನಾಗಲಿಂಗ ಅಜ್ಜೋರಿಗೆ ಒಬ್ಬ ಭಕ್ತ ರಾಜರ ಗೌರವದೊಳಗ ನಾಗಲಿಂಗ ಅಜ್ಜೋರನ್ನ ಸ್ವಾಗತ ಮಾಡಿಕೊಂಡು ಅದ್ಭುತವಾಗಿರುವಂತ ಒಂದು ಪಲ್ಲಕ್ಕಿಯನ್ನು ನಾಗಲಿಂಗ ಅಜ್ಜೋರಿಗೆ ಕೊಡ್ತಾನಂತ. ನಾಗಲಿಂಗ ಅಜ್ಜೋರು ಬೇಡ ಅಂದ್ರ ಒಲ್ಲೆ, ನಾನು ಪಲ್ಲಕ್ಕಿಯ ನೇರಲಿಲ್ಲ, ನೀವು ಮೆರವಣಿಗೆಯ ಕೋರಲಿಲ್ಲ, ಗಾದಿ ಗೊರಗಿ ಕೂಡಲಿಲ್ಲ, ನೀವು ಮೃಷ್ಟಾನ್ನ ಭೋಜನವನ್ನು ಉಣ್ಣಲಿಲ್ಲ ಅಂತ ಅತಿನಿ ಮುರುಗೇಂದ್ರ ಶಿವಯೋಗಿಗಳ ಮೇಲೆ ಒಂದು ಪದ್ಯವನ್ನು ಬರೀತಾರೆ. ಮಹಾತ್ಮ ಶಿವಯೋಗಿ ಆದವನು ಏನನ್ನೂ ಬಯಸಬಾರದು ಅನ್ನುವಂತ ನಾಗಲಿಂಗ ಅಜ್ಜೋರು ತತ್ವ. ನಾಗಲಿಂಗ ಅಜ್ಜೋರಿಗೆ ಕೋಟಿ ರೂಪಾಯಿಯ ಸಂಪತ್ತು ಯಾವುದು ಅಂದ್ರ ಪ್ರೀತಿಯಿಂದ ಬಂದಂತ ಭಕ್ತರೇ ಕೋಟಿ ರೂಪಾಯಿ. ನಾಗಲಿಂಗ ಅಜ್ಜೋರಿಗೆ ಬಂಗಾರದ ಕಿರೀಟ ಯಾವುದು ಅಂದ್ರ ಭಕ್ತಿಯಿಂದ ಯಾರು ಬರ್ತಿದ್ರು ಅದ ದೊಡ್ಡ ಬಂಗಾರದ ಕಿರೀಟ. ನಾಗಲಿಂಗ ಅಜ್ಜೋರು ಅಂತಾರಂತ, ಪಲ್ಲಕ್ಕಿ ಬೇಡ, ಪಾಲ್ಕಿ ಬೇಡ, ದೇವ್ರ ಕೊಟ್ಟ ಕಾಲೇ ನನಗೆ ದೊಡ್ಡ ಪಲ್ಲಕ್ಕಿ ಅಂದ್ರ ಅವರು. ಯಾವಾಗ ಕೇಳಬೇಕಲ್ರಿ ಭಕ್ತರ ಖುಷಿ ಹೆಂಗಿರ್ತದ ಅಂದ್ರ, ಸಿದ್ಧಾರೂಢರಿಗೆ ಹಿಂಗ ಸಭಾಮಂಟಪದೊಳಗೆ ಕುಳಿತುಕೊಂಡಾಗ ಒಬ್ಬ ಭಕ್ತ ಬಂದಂತ, ಅಜ್ಜೋರ ನನಗ ಬಹಳ ನಿಮ್ಮ ಈ ಪ್ರವಚನವನ್ನ ಕೇಳಿ, ನಿಮ್ಮ ಈ ಜನಸಾಗರವನ್ನ ನೋಡಿ, ನಿಮ್ಮ ಈ ವೈರಾಗ್ಯ, ಈ ತಪಸ್ಸನ್ನ ನೋಡಿ ನಿಮಗ ಬಂಗಾರದ ಕಿರೀಟವನ್ನ ಹಾಕಬೇಕನ್ಸಾಗತ್ತೆ ಅಂತ ಒಬ್ಬ ಸಾಹುಕಾರ ಮನುಷ್ಯ ಬಂದ ಬಂಗಾರದ ಕಿರೀಟವನ್ನ ತಗೊಂಡು ಬಂದಂತ. ಸಿದ್ಧಾರೂಢರು ಅಂದ್ರು, ಬೇಡಪ್ಪ ಬಂಗಾರ ಕಿರೀಟ ನನಗೆ ಬೇಡ ಅಂದ್ರವ್ರು. ಅವಾಗ ಸಾಹುಕಾರ ಅಂತಾನ, ಅಪೋರ ಬಹಳ ಪ್ರೀತಿಯಿಂದ ಬಂಗಾರದ ಕಿರೀಟವನ್ನ ಕೊಡಾಕತ್ತೇನೆ, ಅದನ್ನ ಧರಿಸಿಕೊಳ್ಳೇಬೇಕ್ರಿ ಅಪೋರ. ಅವಾಗ ಸಿದ್ಧಾರೂಢರು ಅಂದ್ರು, ಮತ್ತ ಭಕ್ತರ ಪ್ರೀತಿಯೇ ತಮ್ಮ ಪ್ರೀತಿ, ಭಕ್ತರಿಗಾಗಿ ಮುಡಿಪಾಗಿಟ್ಟಿರುವಂತ ಸಿದ್ಧಾರೂಢರು ಆಯ್ತಂತ ಏನ ಸಿದ್ಧಾರೂಢರು ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ರು, ಆ ಸಾಹುಕಾರ ತಂದ ಬಂಗಾರದ ಕಿರೀಟವನ್ನ ಹಿಂಗ್ ತಲೆ ಮೇಲೆ ಇಟ್ಟನಂತ. ಕಿರೀಟವನ್ನ ಇಟ್ಟು ಫೋಟೋ ಹೊಡಿಸ್ಕೊಂಡ, ನೋಡಿದ, ಎಟ್ಟ ಆನಂದ, ಖುಷಿ ಒಳಗ ನಲಿದಾಡಿ ಸಿದ್ಧಾರೂಢಕಿ ಜೈ, ಸಿದ್ಧಾರೂಢಕಿ ಜೈ, ಸಿದ್ಧಾರೂಢಕಿ ಜೈ ಜೈಕಾರವನ್ನ ಹಾಕಿ ಅಲ್ಲೇ ಹೊರಗ ಪ್ರಸಾದವನ್ನ ಸೇವನೆ ಮಾಡುವಂತ ಸಂದರ್ಭದೊಳಗ ಒಂದು ದಿನ ಆತು, ಸಾಯಂಕಾಲವರೆಗೂ ಅಲ್ಲೇ ಇದ್ನಂತ ಸಾಹುಕಾರ. ಯಾಕಂದ್ರೆ ಸಿದ್ಧಾರೂಢರು ಬಂಗಾರದ ಕಿರೀಟವನ್ನ ನೋಡಿ ಆನಂದ ಪಡಾಕತ್ತಿದ್ದ ಆತ. ಮತ್ತ ಮಾರನೇ ದಿನ ಬೆಳಗ್ಗೆ ಬಂದ, ನೋಡಿದ ಸಿದ್ಧಾರೂಢರು ಬಂಗಾರದ ಕಿರೀಟವನ್ನ ತೆಗ್ದಿದ್ದಿಲ್ಲ ಅಂತ. ನೋಡ್ರಿ, ನಾವಂತೀವಿ ಯಾರ ಭಕ್ತಂದ ಸಾಯಂಕಾಲ ಬಂದಂತ ಭಕ್ತಂದ ಅಪ್ಪವ್ರಿಗೆ ಎಷ್ಟು ರುಚಿ ಹತ್ತತ್ ನೋಡು ಬಂಗಾರದ ಮ್ಯಾಲ, ಎಷ್ಟು ಮೋಹ ಐತ್ ನೋಡು, ವ್ಯಾಮೋಹ ಎಷ್ಟು ಹುಟ್ಟೈತ್ ನೋಡು ಬಂಗಾರದ ಮ್ಯಾಲ. ಸಿದ್ಧಾರೂಢರಿಗೆ ನಿನ್ನೆ ಬೆಳಗ್ಗೆ ಹಾಕ್ಯಾನ ಭಕ್ತ, ತೆಗೆದಿಡ್ಬೇಕು ಬೇಡ, ತಲೆ ಮ್ಯಾಲ ಹೆಂಗ ಕುಂತಾರ ಹಂಗ ಕುಂತಾರಲ್ಲ ಅಂದ. ಅವಾಗ ಸಾಯಂಕಾಲ ಬಂದ ಇನ್ನೊಬ್ಬ ಭಕ್ತ ಹೇಳಿದಂತ, ಏ ಸಿದ್ಧಾರೂಢ, ಏನು ತಲೆ ಮೇಲೆ ಹೆಂಗ ಹಾಕೊಂಡು ಕೂತಿ, ಬಂಗಾರದ ಕಿರೀಟ ಹಂಗ ಕೂತಿರಲ್ಲ, ಅದ ಏನು ನಿಮ್ಗೆ ಬಹಳ ಆಸೆ ಬಿಟ್ಟತೇನು ಬಂಗಾರದ ಮೇಲೆ? ನೀವು ಸನ್ಯಾಸಿ ಇದ್ರೆ ಇಟ್ಟು ಆಸೆ ಪಡೋದೇನ ಬಂಗಾರದ ಮೇಲೆ? ಅದನ್ನ ತೆಗೆದು ಕೆಳಗಿಡ್ಬೇಕನ್ನೋ ಅದು ಬ್ಯಾಡ ಏನು ಕಾಮನ್ ಸೆನ್ಸ್ ಅಂತ ಅಂದಾಗ ಸಿದ್ಧಾರೂಢರು ಅಂದ್ರಂತ, ನೋಡಪ್ಪ, ಬಹಳ ಪ್ರೀತಿಯಿಂದ ಸಾಹುಕಾರ ಬಂಗಾರದ ಕಿರೀಟವನ್ನ ತಂದು ತಲೆ ಮೇಲೆ ಇಟ್ಟಾನ, ಅವನ ಖುಷಿ ನನ್ನ ಖುಷಿ, ಅದಕ್ಕೆ ಬಂಗಾರ ಧರಿಸಿನಿ ಅಂದ್ರವ್ರು. ಅವಾಗ ಅವ ಅಂದ, ಬೆರಕಿ ಭಕ್ತ ಇರ್ತಾರ ನೋಡ್ರಿ ಪರೀಕ್ಷೆ ಮಾಡೋರು, ಸಿದ್ಧಾರೂಢರಿಗೆ ಹೇಳಿದಂತ, ಓಹೋ ಸಿದ್ಧಾರೂಢ್ರ, ನೀವು ಭಕ್ತರ ಮೇಲೆ ಅಟ್ಟು ಪ್ರೀತಿ ಅಟ್ಟು ಖುಷಿ ನಿಮಗ, ಹಂಗಿತ್ತಂದ್ರ ನಾನೊಂದು ನಿಮ್ಮ ತಲೆ ಮೇಲೆ ಇಡ್ತೀನಿ, ಅದನ್ನ ಹೊತ್ಕೋತೀರಿ ಏನಂದ. ಅವಾಗ ಸಿದ್ಧಾರೂಢರು ಅಂದ್ರು, ನಿನ್ನ ಖುಷಿ ಇತ್ತಂದ್ರ ಅದ ನನ್ನ ಖುಷಿ ಪಾ, ಏನು ತಗೊಂಡು ಬಂದು ಇಡ್ತಿ ಅದನ್ನ ಇಡ ಅಂದ್ರವ್ರು. ಅವಾಗ ಓಡಿ ಹೋದವನ ಅಡಿಗೆ ಮನೆ ಒಳಗ ಅಲ್ಲಿ ಏನ ಬೆಂಕಿ ಹತ್ತಿ ಮ್ಯಾಲ ಮೃಷ್ಟಾನ್ನ ಭೋಜನ ಪ್ರಸಾದ ತಯಾರಾಗತ್ತಿತ್ತ, ಕೆಳಗಿನಾಗ ಒಂದಿಷ್ಟ ಕಿಡಿ ತಗೊಂಡ ನೋಡ್ರಿ. ಆ ಕಟ್ಟಿಗೆಯ ಕಿಡಿ, ಬೆಂಕಿಯ ಕಿಡಿಯನ್ನ ತೆಗೆದುಕೊಂಡು ಒಂದು ಪ್ಲೇಟ್ ಒಳಗೆ ಹಾಕೊಂಡು ತಗೊಂಡು ಬಂದವನ ಸಿದ್ಧಾರೂಢರದ ಆ ಕಿರೀಟವನ್ನ ತೆಗೆದು ಸಿದ್ಧಾರೂಢರ ತಲೆ ಮೇಲೆ ಒಂದ್ 4 ಕಿಡಿ ಹಾಕಿಂದ. ಹೆಂಗಾಗಿರ್ಬಾರ್ದ್ರಿ?
ಬರೇ ಏನ್ರ ಒಂದು ಮುಳ್ಳು ಚುಚ್ಚಿತಂದ್ರ ಅಂತೀವಿ ನಾವು, ಒದ್ದಾಡಿ ಹೊಕ್ಕಿವಿ. ಆದ್ರೆ ನೋಡ್ರಿ, ಸಿದ್ಧಾರೂಢರ ತಲೆ ಮೇಲೆ ಬೆಂಕಿ ಹತ್ತಿದ್ರು ಕೂಡ, ಕೂದಲು ಸುಡಾಕತ್ರು ಕೂಡ, ಚರ್ಮ ಸುಟ್ಕೊಂಡು ಹೊಂಟ್ರು ಕೂಡ ಸಿದ್ಧಾರೂಢರು ನಗುಮುಖದೊಳಗೆ ಕುಳಿತುಕೊಂಡಿದ್ರು ಅಂತ. ಯಾವಾಗ ಸಿದ್ಧಾರೂಢರು 1 ತಾಸಾದ್ರೂ ಹಂಗ ತಲೆ ಮೇಲೆ ಇಟ್ಕೊಂಡು ಕುಂತಾರ, ತಲೆ ಎಲ್ಲ ಚರ್ಮ ಸುಡಾಕತ್ತಿತ್ತು. ಒಬ್ಬ ಭಕ್ತ ಓಡಿ ಬಂದ, ಯಪ್ಪ ಸಿದ್ಧಾರೂಢ ಹಿಂಗ್ಯಾಕ ಮಾಡಾಕತ್ತೀಯೋ, ಸಿದ್ಧಾರೂಢರ ಹಿಂಗ್ಯಾಕ ಮಾಡಾಕತ್ತೀರಿ, ತಲೆ ಮೇಲೆ ಬೆಂಕಿಯ ಆ ಕಿಡಿಯನ್ನ ಹೊತ್ಕೊಂಡು ಕೊಡೋದೇನ, ನಿಮ್ಮ ತಲೆ ಏನಾಗಬಾರ್ದ್ರಿ ಅಪ್ಪ. ಅವಾಗ ಸಿದ್ಧಾರೂಢರ ಅಂದ್ರಂತ, ಒಬ್ಬ ಬಹಳ ಖುಷಿ ಆಗತ್ತಂತ ಸಾವುಕಾರ ಬಂಗಾರದ ಕಿರೀಟವನ್ನ ಹಾಕಿದ, ಇನ್ನೊಬ್ಬ ಭಕ್ತ ಬಹಳ ಖುಷಿ ಆಗತ್ತಂತ ಬೆಂಕಿ ಕಿಡಿಯನ್ನ ತಂದು ತಲೆ ಮೇಲಿಟ್ಟ, ನಿನಗೇನು ಖುಷಿ ಅನ್ಸುತ್ತಂದ ಮಾಡಪ್ಪ ಅಂದ್ರವ್ರು. ಅವಾಗ ಓಡಿ ಹೋದವನ ತಣ್ಣೀರು ತಗೊಂಡು ಬಂದು ತಲೆ ಮೇಲೆ ಸುರಿದ ಅಂತ ನೋಡ್ರಿ. ನೋಡ್ರಿ, ಒಬ್ಬ ಮಹಾತ್ಮ ನೀವೇನು ಹಾರವನ್ನು ಹಾಕಿರ್ತಿರಲ್ಲ, ಹಾರ ಹಾಕೊಂಡು ಹಿಂಗ ನಕ್ಕೊಂತ ಕುಳಿತಿರುವಂತ ಸಂದರ್ಭದೊಳಗ ನಿಮಗ ಆನಂದ, ಮಸ್ತ್ ಫೋಟೋ ಹೊಡಿಸ್ಕೊಳ್ತೀರಿ, ಮಗ್ಲ ನಿಂತಿರ್ತೀರಿ, ಒಳಗೆ ಎಷ್ಟು ಇರಿವಿ ಕಡೆ ಆಗತಿರ್ತಾವ ಅನ್ನೋದು ನಮಗಟ್ಟ ಗೊತ್ತು. ನೋಡ್ರಿ, ಸಿದ್ಧಾರೂಢರು ಬಂಗಾರವನ್ನು ಇಟ್ಟಾಗ ಎಷ್ಟು ಖುಷಿ ಪಟ್ರು, ಬೆಂಕಿಯ ಕಿಡಿಯನ್ನು ಇಟ್ಟಾಗ ಕೂಡ ಅಡ್ಡ ಖುಷಿ ಪಟ್ರು. ಭಕ್ತರ ಖುಷಿ ನನ್ನ ಖುಷಿ ಅಂತ ಬದುಕಿದವರು ಸಿದ್ಧಾರೂಢರು, ನಾಗಲಿಂಗ ಅಜ್ಜವರು. ನಿನ್ನ ಅಲ್ಲೇ ಚಪ್ಪಟ್ಟಾಗಿ ಹೋಗಿರ್ತಾವ. ಅಂತ ಆನೆ ಹಿಂಗ ನಡ್ಕೊಂಡು ಹೋಗುವಂತ ಸಂದರ್ಭದೊಳಗ ಗಡ್ರದಾಗ ಉಳ್ಳಾಡಿ ಅಲ್ಲಿ ಇಲ್ಲಿ ಬಿದ್ದು ಹೊಳ್ಳಾಡುವಂತ ಒಂದು ಹಂದಿ ಆನೆ ಎದುರುಗಡೆ ಬಂತಂತ. ಆನೆ ಎದುರುಗಡೆ ಬಂದು ಆನೆ ಹಿಂಗೆ ಎದುರು ಬರುವಂತ ಸಂದರ್ಭದೊಳಗ ಆನೆಗೆ ಗುದ್ದಾಕ್ ಹೋತಂತ. ನೋಡ್ರಿ, ಹಂದಿ ಆನೆ ಮುಂದೆ ಇದು ಯಾವ್ದ್ರಿ, ತುರುಕಿದು ಒಂದ ಹಿಂಗ ಸಂಡಿಯಿಂದ ಕೊಡ್ತಂದ್ರೆ ಎಲ್ಲೋ ಹೋಗಿ ಬಿದ್ದಿರ್ತದ. ಮೈ ಎಲ್ಲ ಗಡ್ರದ ಹೊಲಸು ಮಾಡ್ಕೊಂಡು ಆನೆ ಎದುರುಗಡೆ ಬಂದ್ ಹಿಂಗ್ ಗುದ್ದಾಕ ಬಂದ್ರ ಆನೆನ ಹಿಂಗ ಸರ್ಕೊಂಡು ಬಿಡ್ತಂತ. ನೋಡ್ರಿ, ಹಂದಿಗೆ ಹೋಗಾಕ ದಾರಿ ಮಾಡಿ ಕೊಡ್ತಂತ. ಅವಾಗ ಆನೆಗೆ ಬಂದು ಯಾರೋ ಕೇಳಿದ್ರಂತ, ನೋಡಿದ್ರ ದೊಡ್ಡ ಬಲಶಾಲಿ ಅದಿ, ದೊಡ್ಡ ಪರಾಕ್ರಮಿ, ಒಂದು ಹೊಡೆದ್ರ ಎಲ್ಲೋ ಹೋಗಿ ಬೀಳ್ತಿತ್ತು ಹಂದಿ, ಮತ್ತ ನೀನ್ಯಾಕ ಹಂದಿಗೆ ಜಾಗ ಮಾಡಿಕೊಟ್ಟಿ, ದಾರಿ ಮಾಡಿಕೊಟ್ಟಿ ಅಂತ ಅಂದಾಗ ಆನೆ ಒಂದ ಮಾತು ಹೇಳ್ತಂತ, ಆನೆಗೆ ನಾನ್ಯಾಕ ಜಾಗ, ಈ ಹಂದಿಗೆ ನಾನ್ಯಾಕ ಜಾಗ ಮಾಡಿಕೊಟ್ನಿ ಅಂದ್ರೆ ಹಂದಿ ಹೊಲಸು ಮಾಡ್ಕೊಂಡಿತ್ತ, ಅದ್ರ ಜೊತೆ ನಾನೇನ ಗುದ್ದಾಡಕ್ ಹೋದ್ನಿ ಅಂದ್ರೆ ನನ್ನ ಮೈ ಹೊಲಸಕ್ಕಿತ್ತ, ಅದಕ್ಕೆ ಜಾಗ ಮಾಡಿಕೊಟ್ನಿ, ದಾರಿ ಮಾಡಿಕೊಟ್ನಿ ಅಂತ ಆನೆ ಹೇಳ್ತಂತ. ಬಾಳ ಜನ ಮೈ ಎಲ್ಲ ಹೊಲಸು ಮಾಡ್ಕೊಂಡು ನಿಮ್ಮ ಜೊತೆಗೆ ಯುದ್ಧ ಮಾಡಕ್ಕ, ನಿಮ್ ಜೊತೆ ಗುದ್ದಾಡಕ್ಕ ಬರಾಕತ್ತಿರ್ತಾರ. ನೀವು ಅವ್ರ ಜೊತೆ ಗುದ್ದಾಡಕ್ ಹೋದ್ರಿ ಅಂದ್ರೆ ನಿಮ್ಮ ಮೈ ಹೊಲಸಾಗುತ್ತ ಅನ್ನೋ ಅರಿವು ಇರ್ಬೇಕು ನಿಮಗ. ಅವ್ರ ಜೊತೆ ಗುದ್ದಾಡಿದ್ರ ನೀವು ಕೆಟ್ಟೋರಕ್ಕಿರಿ, ನಿಮ್ಮ ಮೈ ಹೊಲಸಾಗ್ತದ. ಬೇಡ ಬೇಡ ತಡಿ ಅಂತ ಆರಾಮ ಅವ್ರದಿಂದ ದೂರ ಇದ್ರಿ ಅಂದ್ರೆ 90% ಸಮಸ್ಯೆಗಳು ಅವರಿಂದ ದೂರ ಆಗ್ತವ ಅನ್ನುವಂತ ಸತ್ಯ ತಿಳ್ಕೊಂಡಾಗ ಬದುಕು ಬಹಳ ಚಂದ ಕಾಣ್ತದ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನವಲಗುಂದ ಅಜ್ಜವ್ರಿಗೆ ಪಾಲ್ಕಿಯನ್ನು ಕೊಡಿಸಿದ್ರು. ಆ ಪಾಲ್ಕಿ ಒಳಗೆ ನವಲಗುಂದದೊಳಗೆ ಮೆರವಣಿಗೆ ಆಗ್ತದ.